ಬೇಸಿಗೆ ಕಾಲ ಕಳೆದು ಮಳೆಗಾಲ ಬಂದರೂ ಕೂಡ ಕಾಂಗ್ರೆಸ್ನಲ್ಲಿ ಮಾತ್ರ ಪವರ್ ಶೇರಿಂಗ್ ನ ಪಾಲಿಟಿಕ್ಸ್ ಕಡಿಮೆನೇ ಆಗ್ತಾ ಇಲ್ಲ. ಸಿದ್ದು ನಾನೇ 5 ವರ್ಷ ಸಿಎಂ ಅಂದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಪಟ್ಟು ಬಿಡುವಂತೆ ಕಾಣ್ತಾ ಇಲ್ಲ. ಸಿಎಂ ಆಗೋಕೆ ಡಿ.ಕೆ. ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡ್ತಾ ಇದ್ದಾರಂತೆ. ಸಿಎಂ ಡಿ.ಕೆ. ಶಿವಕುಮಾರ್ ದಿಢೀರ್ ಅಂತ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಯಾಕಿರ್ಬೋದು ಹಾಗಾದ್ರೆ? ಯಾಕೆ ಹೋಗಿದ್ದಾರೆ? ರಾಹುಲ್ ಗಾಂಧಿ ಭೇಟಿಗೆ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ ಮುಂದುವರೆದಿದೆ. ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಗೆ ಡಿ.ಕೆ. ಪಟ್ಟು ಹಿಡಿದಿದ್ದಾರೆ. ಬಹುಮತ ದೊರೆತ ಸಿಕ್ಕಂತಹ ವೇಳೆಯಲ್ಲಿ ಹೈಕಮಾಂಡ್ ನಾಯಕರು ಪ್ರಾಮಿಸ್ ಮಾಡಿದ್ರಂತೆ. ಏನಂತ? 2.5 ವರ್ಷ ಅವ್ರು ಇರ್ಲಿ ಬಿಡಿ ಡಿ.ಕೆ. ಶಿವಕುಮಾರ್, ಆಮೇಲೆ ನೀವು ನೋಡೋಣ ಶಿವಕುಮಾರ್ ಜಿ ಅಂದಿದ್ರಂತೆ. ಕೊಟ್ಟ ಮಾತಿನಂತೆ 2.5 ವರ್ಷದ ಸಿಎಂ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಮಾಹಿತಿ. ನಿನ್ನೆ ಸಂಜೆ ದಿಢೀರ್ ಅಂತ ಹೋಗಿದ್ದಾರೆ. ಸಾಕಷ್ಟು ಚರ್ಚೆಯನ್ನ ಹುಟ್ಟಾಗ್ತಾ ಇದೆ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಪದೇ ಪದೇ ದೆಹಲಿ ಪ್ರವಾಸ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಪಟ್ಟು ಬಿಡದಂತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ. ನಿನ್ನೆ ಹಂಗೆ ನೋಡೋದಾದ್ರೆ ಮೈಸೂರಿನಲ್ಲಿ ಒಂದು ಸಾಧನಾ ಸಮಾರಂಭ ಇತ್ತು, ಸಮಾವೇಶ ಇತ್ತು. ಎಲ್ಲಿ? ಮೈಸೂರಿನಲ್ಲಿ, ಕಾಂಗ್ರೆಸ್ ಅವ್ರದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದ ಆರಂಭದಲ್ಲಿದ್ರು. ಸಿದ್ದರಾಮಯ್ಯ ಅವರು ಭಾಷಣ ಮಾಡೋಷ್ಟೊತ್ತಿಗೆ ಇರಲೇ ಇಲ್ಲ. ಅರ್ಜೆಂಟಾಗಿ ಬೆಂಗಳೂರಿಗೆ ಬಂದ್ರು. ಬಹುಶಃ ಡೆಲ್ಲಿಗೆ ಹೋಗೋಕೆ ಇರ್ಬೋದೇನೋ. ಅಂಡ್ ಈ ತರಾತುರಿ ಯಾಕೆ? ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಒತ್ತಿ ಹೇಳ್ತಾ ಇರೋದು ಏನು? ಇನ್ಸೆಕ್ಯೂರಿಟಿ ಕಾಡ್ತಾ ಇದೆಯಾ? ಮೋರ್ ಡೀಟೇಲ್ಸ್ ನನ್ನ ಕಲಿಗ ವೀರೇಶ್ ದಾನಿ ನೀಡ್ತಾರೆ. ದಾನಿ, ವೀರೇಶ್, ಈಗ ಡಿ.ಕೆ. ಶಿವಕುಮಾರ್ ಅವರ ಈ ಡೆಲ್ಲಿಯ ಪರೇಡ್ ಏನಿದೆ, ಪದೇ ರನ್ನಿಂಗ್ ರೇಸ್ ಏನಿದೆ, ಸಹಜವಾಗಿ ಹುಟ್ಟಾಕತ್ತೆ ಪ್ರಶ್ನೆಯನ್ನ. ಏನಾಗ್ತದೆ ಕಾಂಗ್ರೆಸ್ನಲ್ಲಿ? ಆಮೇಲೆ ಡೆಲ್ಲಿಗೆ ಹೋಗಿ ಇಲ್ಲಿ ಟೇಕ್ ಆಫ್ ಆಗೋದನ್ನೇ ಫ್ಲೈಟ್ ಮರ್ತೋಗ್ಬಿಟ್ಟಿದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ವಿಚಾರ ಗಮನಿಸಿದಾಗ. ಖಂಡಿತವಾಗೂ ವಿದ್ಯಾ, ನೀವು ಹೇಳಿದಾಗೆ ಅದೇ ರೀತಿಯಾದಂಥ ವಾತಾವರಣ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಪದೇ ಚರ್ಚೆಗೆ ಬರ್ತಾ ಇರುವಂಥದ್ದು. ಸರ್ಕಾರ 2 ವರ್ಷ ಅಧಿಕಾರವನ್ನು ಪೂರ್ಣಗೊಳಿಸಿದ ಬೆನ್ನಲ್ಲೂ ಸಹ ಸಿಎಂ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷಗಳ ಕಾಲ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಎನ್ನಲಾಗ್ತಿರ್ತಕ್ಕಂಥ ಪವರ್ ಶೇರಿಂಗ್ ವಿಚಾರದ ಬಗ್ಗೆನೇ ಪದೇ ಹೈಕಮಾಂಡ್ ನಾಯಕರುಗಳಿಗೆ ಅವರ ಮುಂದೆ ಆ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಕೊಟ್ಟ ಮಾತಿನಂತೆ ನನಗೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನು ಒಂದು ಕಡೆ ಹಾಕ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಐ ಹ್ಯಾವ್ ನೋ ಆಪ್ಷನ್ ಅಂತ ಹೇಳಿದ ಬಳಿಕವೂ ಸಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಪದೇ ಸಂಜೆಗೆ ಹೋಗೋದು, ಮಧ್ಯರಾತ್ರಿ ವಾಪಸ್ ಬರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಹೈಕಮಾಂಡ್ ನಾಯಕರ ಮೇಲೆ ಪದೇ ಒತ್ತಡವನ್ನು ಹಾಕೋದನ್ನು ಮುಂದುವರಿಸ್ತಾನೆ ಇರ್ತಾ ಇದ್ದಾರೆ. ನಿನ್ನೆನೂ ಸಹ ಅವರು ಸಂಜೆ 4:30 ಸುಮಾರಿಗೆ ದೆಹಲಿಗೆ ತೆರಳಿ ಮಧ್ಯರಾತ್ರಿ ಮತ್ತೆ ವಾಪಸ್ಸಾಗಿ ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ನಂತರವೂ ಆದರೂ ಸಹ ಕೊನೆಯ ಅವಧಿಯಲ್ಲಿ ಆದರೂ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಣ ಹಿಡಿತಾ ಇರುವಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ರು. ಅವರು ವಿದೇಶ ಪ್ರವಾಸದಿಂದ ಮರಳಿ ಬಂದಿರೋ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಅಪಾಯಿಂಟ್ಮೆಂಟನ್ನು ಕೊಡಿಸಿ ಕೊಟ್ಟ ಮಾತಿನಂತೆ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ವಿದ್ಯಾ, ಏನೂ ಇಲ್ಲ ಅಂತ ಅನ್ಕೊಂಡೆ ಏನೋ ಇದೆ ಅನ್ನೋದನ್ನ ಪ್ರೂವ್ ಮಾಡಕ್ ಹೊರಟಿದಾರಾ ಅಂತ ಅಲ್ವಾ? ಖಂಡಿತವಾಗಿಯೂ ಡಿ.ಕೆ. ಶಿವಕುಮಾರ್ ಅವರು ಅಂತಂದರೆ ಹಿಡಿದ ಪಟ್ಟಣ ಬಿಡುವಂಥವರಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಾನು KPCC ಅಧ್ಯಕ್ಷನಾಗಿ ಸರ್ಕಾರವನ್ನು ತಂದಿದ್ದೀನಿ, ಹೀಗಾಗಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ಕೊಂಡು ಬಂದಿರತಕ್ಕಂಥ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಪಕ್ಷವನ್ನು ಕಟ್ಟಿದ್ದೀನಿ, ಬೆಳೆಸಿದ್ದೀನಿ, ಹೀಗಾಗಿ ಕೊಟ್ಟ ಮಾತಿನಂತೆಯೇ ನನಗೊಂದು ಅವಕಾಶವನ್ನು ಮಾಡಿಕೊಡಿ, ಯಾಕಂತಂದರೆ ಸೆಪ್ಟೆಂಬರ್ ಸಮೀಪ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಚಟುವಟಿಕೆಗಳನ್ನು ಮಾಡಿಕೊಡಿ, ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಆ ಪ್ರೊಸೆಸನ್ನು ಶುರು ಮಾಡಿ ಅಂತೇಳಿ ಹೈಕಮಾಂಡ್ ಮೇಲೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಈ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಸ್ತಾ ಇರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಡಿ.ಕೆ. ಶಿವಕುಮಾರ್ ಅವರು ಪದೇ ಡೆಲ್ಲಿ ಪರೇಡ್ ಮಾಡ್ತಾ ಇರೋದು ಬಹಳ ಕುತೂಹಲ ಕಾರಣವಾಗ್ತಿದೆ. ಅವ್ರು ಹೇಳ್ಬೋದು ಐ ಹ್ಯಾವ್ ನೋ ಅದರ್ ಆಪ್ಷನ್ ಅಂತ ಹೇಳಿದ್ರು ಕೂಡ, ಸಿದ್ದರಾಮಯ್ಯ ಹೋಗಿ ಬಂದು ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂದ್ರೂ ಕೂಡ, ಅದರ ನಡುವೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ, ಏನೋ ಒಂದಿದೆ ಕಾಂಗ್ರೆಸ್ನಲ್ಲಿ, ಏನೋ ಒಂದು ಆಗ್ತಾ ಇದೆ ಅನ್ನುವಂತಹ ಹಿಂಟ್ ಅನ್ನ ಈ ನಾಯಕರುಗಳು ಕೊಡ್ತಾ ಇದ್ದಾರೆ. ನನ್ನ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸ್ವಲ್ಪ ಗರಂ ಆಗಿದ್ರು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ. ಆರಂಭದ ಭಾಷಣ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರ ಹೆಸರೇ ಹೇಳಲಿಲ್ಲ ವೆಲ್ಕಮ್ ಮಾಡ್ಬೇಕಾದ್ರೆ ಸಮಾರಂಭದಲ್ಲಿ.